ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ ಅಂತಂದ್ರೆ ಅದೊಂದು ಪವಾಡ ಪುಣ್ಯ ಕ್ಷೇತ್ರ. ಅದೆಷ್ಟೋ ಸಾವಿರಾರು ವರ್ಷಗಳಿಂದ ಪವಾಡಗಳಿಗೆ ಸಾಕ್ಷಿಯಾಗ್ತಾ ಇದೆ ಸಪ್ತಗಿರಿ. ಚತುರ್ಯುಗಗಳಲ್ಲೂ ಸಾಧಕರು ಸಾಮಾನ್ಯರು ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅವರವರ ಪುಣ್ಯದ ಬುದ್ಧಿಗೆ ಅನುಗುಣವಾಗಿ ಫಲಾಫಲಗಳನ್ನು ಕೊಡ್ತಾ ಬರ್ತಿದ್ದಾನೆ ತಿಮ್ಮಪ್ಪ. ಸಂಕಟ ಬಂದಾಗಲೆಲ್ಲವೂ ವೆಂಕಟರಮಣ ನೆನಪಾಗುವುದು ಕೋಟ್ಯಾಂತರ ಭಕ್ತರಿಗೆ. ಅಂದಹಾಗೆ ತಿಮ್ಮಪ್ಪನ ಪವಾಡಗಳು ಒಂದೆರಡಲ್ಲ. ಹೀಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಬಂದಿದ್ದ ಭಕ್ತ ಕುಟುಂಬದ ಕಥೆ ಇದು. ಕತೆ ಶುರುವಾಗೋದು ಡೆಲ್ಲಿ ಮೂಲದ ತಿಮ್ಮಪ್ಪನ ಭಕ್ತರಾದ ಪ್ರತಿಮಾರಿಂದ. ತಿರುಮಲಕ್ಕೆ ಬಂದಿದ್ದ ಈ ಪ್ರತಿಮಾರ ಫ್ಯಾಮಿಲಿ ಬಹಳ ವರ್ಷಗಳಿಂದಲೇ ಲಂಡನ್ನಲ್ಲಿ ನೆಲೆ ನಿಲ್ಲಿಸಿದ್ರು. ಇವರಿಗೆ ಒಬ್ಬ ಗಂಡು ಮಗ ಇದ್ದಾನೆ, ಹೆಸರು ದೀಪಕ್ ಅಂತ. ಹುಟ್ಟು ಮೂಗ ಅಂಗವಿಕಲದ ಕಾರಣದಿಂದಾಗಿ ಮಗನ ಮಾತೇ ಕೇಳಿಲ್ಲ ಪ್ರತಿಮಾ ದಂಪತಿ. ಮಗನಿಗೆ 4 ವರ್ಷ ಇದ್ದಾಗ ಗೊತ್ತಾಯ್ತು ಮಗ ಹುಟ್ಟು ಮೂಗ ಅಂತ. ದುಡ್ಡು ಕಾಸು ಇದ್ದ ಫ್ಯಾಮಿಲಿ, ಹೀಗಾಗಿ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನ ಕೊಡಿಸಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುತ್ತಾ ಇಷ್ಟ ದೈವ ವೆಂಕಟರಮಣ ನೆನೆಯುತ್ತಾ ಬೇಸರದ ನಡುವೆ ತಿರುಮಲಕ್ಕೆ ಭೇಟಿ ಕೊಡ್ತಾಗಿದ್ರು. ಬಂದವರೇ ಭಗವಂತ ಮಗನಿಗೆ ಮಾತು ಕೊಡಪ್ಪ ಅಂತ ಬೇಡಿಕೊಂಡ್ರು. ಅಲ್ಲದೆ ಮಾತು ಕೊಟ್ರೆ ಮತ್ತೆ ದರ್ಶನ ಮಾಡುವುದಾಗಿ ಹರಕೆಯನ್ನ ಕಟ್ಕೊಳ್ತಾರೆ. ಶ್ರೀನಿವಾಸನಿಂದ ದೀಪಕ್ಗೆ ಇದ್ದ ಬಹುತೇಕ ಆರೋಗ್ಯ ಸಮಸ್ಯೆಗಳು ಸರಿ ಹೋಗುತ್ತೆ, ಆದ್ರೆ ಮಾತು ಮಾತ್ರ ಬರೋದಿಲ್ಲ. ಆದ್ರೂ ಪ್ರತಿಮಾ ಹರಕೆಯನ್ನ ಮರೆಯದೆ ಮಗನ ಇಷ್ಟಾರ್ಥಗಳನ್ನ ಸುಧಾರಿಸಿದನಲ್ಲ ಅಂತ ಸಮಾಧಾನದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾರೆ. ಈ ಬಾರಿ ಮಗ ದೀಪಕನ್ನ ಕರೆದುಕೊಂಡು ಬಂದಿದ್ದ ಪ್ರತಿಮಾ ಎಂದಿನಂತೆ ಎಲ್ಲರಂತೆ ಕ್ಯೂನಲ್ಲಿ ನಿಂತುಕೊಂಡು ತಿಮ್ಮಪ್ಪನ ದರ್ಶನಕ್ಕೆ ಮುಂದಾಗಿದ್ರು. ಎಲ್ಲೆಲ್ಲೂ ಗೋವಿಂದ ಗೋವಿಂದ ಅನುಭವ ಮತ್ತು ಜಯಘೋಷ ಮೊಳಗ್ತಾಗಿತ್ತು. ಇತ್ತ ಪ್ರಗತಿಗೆ ಮಾತ್ರ ಮನಸ್ಸಿನಲ್ಲಿ ತೀರದ ಬಗೆ. ತಿಮ್ಮಪ್ಪ, ಎಷ್ಟು ವರ್ಷಗಳಿಂದ ನಿನ್ನನ್ನ ಕೂಗ್ತಾ ಇದ್ದೇನೆ, ಯಾವತ್ತೂ ನನ್ನ ಮಗನ ಮೇಲೆ ಸಂಪೂರ್ಣ ಅನುಗ್ರಹ ತೋರ್ತೀಯಾ ಅಂದುಕೊಳ್ಳುತ್ತಲೇ ಹೆಜ್ಜೆಗಿಟ್ಟಿದ್ರು ಕ್ಯೂನಲ್ಲಿ. ವೆಂಕಟೇಶ್ವರನ ನಾಮ ಸ್ಮರಣೆ ಮಾಡುತ್ತಾ ದೇಗುಲದ ಆವರಣ ಪ್ರವೇಶ ಮಾಡ್ತಾರೆ. ಬಳಿಕ ದೇವರ ದರ್ಶನ ಪಡಿತಾರೆ. ಅಷ್ಟೊತ್ತಿಗಾಗ್ಲೇ ಮಗ ದೀಪಕ್ನ ಮೇಲೆ ಗೋವಿಂದನ ಕೃಪಾದೃಷ್ಟಿ ಬಿದ್ದೇ ಬಿಟ್ಟಿತ್ ನೋಡಿ. ದರ್ಶನ ಪಡೆದು ಹೊರಗೆ ಬಂದು ತೀರ್ಥ ತೆಗೆದುಕೊಳ್ಳುವಾಗ ಸಣ್ಣಗೆ ಗೋವಿಂದ ಅಂತ ದೀಪಕ್ ಹೇಳ್ತಾನೆ. ಮಾತಾಡಿದ್ದು ದೀಪಕ್ಕೇನಾ, ನಿಜವಾಗ್ಲೂ ದೀಪಕ್ ಮಾತಾಡ್ತಾನ ಅಂತ ತಾಯಿಗೆ ಪರಮಾಶ್ಚರ್ಯವಾಗಿತ್ತು. ಇದೇ ಸಂದರ್ಭದಲ್ಲಿ ದೀಪಕ್ ಮತ್ತೊಮ್ಮೆ ಸಣ್ಣದಾಗಿ ಗೋವಿಂದ ಅಂತ ಎಂದಿದ್ದ. ಇಷ್ಟು ವರ್ಷಗಳ ಕಾಲ ಲಂಡನ್ನಿನ ಪ್ರಸಿದ್ಧ ಸ್ವಿಚ್ ಸ್ಪೆಷಲಿಸ್ಟ್ಗಳಿಗೆ ತೋರಿಸಿದ್ರೂ ಕೂಡ ಸಾಧ್ಯವಾಗಿರಲಿಲ್ಲ. ನಿಮ್ಮ ಮಗ ಮಾತನಾಡೋದಿಲ್ಲ ಎಂದಷ್ಟೇ ಕೇಳಿಸಿಕೊಂಡಿದ್ದ ತಾಯಿಯ ಹೃದಯಕ್ಕೆ ಮೊದಲ ಬಾರಿ ಅಮೃತ ಸುರಿದಂತಾಗಿತ್ತು. ಗೋವಿಂದ ಗೋವಿಂದ ಎನ್ನುತ್ತಿದ್ದ ದೀಪಕ್ ಮುಂದೆ ಅಮ್ಮ ಅಂತ. ಇಷ್ಟು ಸಾಕಿತ್ತು ತಾಯಿಯ ಮನಸ್ಸಿಗೆ ರೆಕ್ಕೆ ಮೂಡಲು. ನಕ್ಕರು ಪ್ರತಿಮಾ. ಆನಂದ ಅತಿರೇಕದಲ್ಲಿ ತೇಲಿ ಹೋದ್ರು. ಧಾರಾಕಾರವಾಗಿ ಕಣ್ಣೀರು ಹರಿಯಿತು. ಇದೇನು ಕನಸು ನನಸು ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಸಮಯ ತೆಗೆದುಕೊಂಡ್ರು. ಪ್ರತಿಮಾರ ಈ ಆನಂದ ಅತಿರೇಕವನ್ನ ಕಂಡ ಇತರೆ ಭಕ್ತರು ಏನಾಯ್ತು ಅಂತ ಕುತೂಹಲದಿಂದ ಕೇಳತೊಡಗಿದ್ರು. ಆಗ ಪ್ರತಿಮಾ ಕೂಲಂಕುಷವಾಗಿ ತಿಮ್ಮಪ್ಪನ ಪವಾಡದ ಬಗ್ಗೆ ವಿವರ ಕೊಡ್ತಾರೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ದೇಗುಲದ ಆವರಣ ಗೋವಿಂದ ನಾಮಸ್ಮರಣೆಯಿಂದ ಮಾರ್ಧನಿಸೋದಕ್ಕೆ ಶುರುವಾಗುತ್ತೆ. ವಿಷಯ ಹೊರಗಡೆ ಹೋಗಿ ಕೂಡಲೇ ಮಾಧ್ಯಮದವರು ಬರ್ತಾರೆ. ಮಾಧ್ಯಮಗಳ ಮುಂದೆಯೂ ಕೂಡ ದೀಪಕ್ ಸ್ವಲ್ಪ ಮಾತನಾಡ್ತಾ ಇದ್ದ. ಈ ಸತ್ಯ ಘಟನೆ ಅತಿದೊಡ್ಡ ಸುದ್ದಿಯಾಯಿತು. ಈಗಲೂ ಕೂಡ ತಿರುಪತಿ ದೇವಸ್ಥಾನದ ರೆಕಾರ್ಡ್ ಬುಕ್ನಲ್ಲಿ ಈ ಘಟನೆಯನ್ನ ಉಲ್ಲೇಖ ಮಾಡಲಾಗಿದೆ. ಅಂದಹಾಗೆ ಈ ಘಟನೆ ನಡೆದಿರೋದು ನೂರಾರು ವರ್ಷಗಳ ಹಿಂದೇನಲ್ಲ, ಕಳೆದ 2014ರಲ್ಲಿ. ಇದೇ ನೋಡಿ 7 ಕುಂಡಳ ವಾಡನ ಮಹಾಮಹಿಮೆ ಎನ್ನುವುದು. ಅದೊಂದು ಪವಾಡ ಪುಣ್ಯ ಕ್ಷೇತ್ರ. ಅದೆಷ್ಟೋ ಸಾವಿರಾರು ವರ್ಷಗಳಿಂದ ಪವಾಡಗಳಿಗೆ ಸಾಕ್ಷಿಯಾಗ್ತಾ ಇದೆ ಸಪ್ತಗಿರಿ. ಚತುರ್ಯುಗಗಳಲ್ಲೂ ಸಾಧಕರು ಸಾಮಾನ್ಯರು ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅವರವರ ಪುಣ್ಯದ ಬುದ್ಧಿಗೆ ಅನುಗುಣವಾಗಿ ಫಲಾಫಲಗಳನ್ನ ಕೊಡ್ತಾ ಬರ್ತಿದ್ದಾನೆ ತಿಮ್ಮಪ್ಪ. ಸಂಕಟ ಬಂದಾಗಲೆಲ್ಲವೂ ವೆಂಕಟರಮಣ ನೆನಪಾಗುವುದು ಕೋಟ್ಯಾಂತರ ಭಕ್ತರಿಗೆ. ಅಂದಹಾಗೆ ತಿಮ್ಮಪ್ಪನ ಪವಾಡಗಳು ಒಂದೆರಡಲ್ಲ. ಹೀಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಬಂದಿದ್ದ ಭಕ್ತ ಕುಟುಂಬದ ಕಥೆ ಇದು. ಕತೆ ಶುರುವಾಗೋದು ಡೆಲ್ಲಿ ಮೂಲದ ತಿಮ್ಮಪ್ಪನ ಭಕ್ತರಾದ ಪ್ರತಿಮಾರಿಂದ. ತಿರುಮಲಕ್ಕೆ ಬಂದಿದ್ದ ಈ ಪ್ರತಿಮಾರ ಫ್ಯಾಮಿಲಿ ಬಹಳ ವರ್ಷಗಳಿಂದಲೇ ಲಂಡನ್ನಲ್ಲಿ ನೆಲೆ ನಿಲ್ಲಿಸಿದ್ರು. ಇವರಿಗೆ ಒಬ್ಬ ಗಂಡು ಮಗ ಇದ್ದಾನೆ, ಹೆಸರು ದೀಪಕ್ ಅಂತ. ಹುಟ್ಟು ಮೂಗ ಅಂಗವಿಕಲದ ಕಾರಣದಿಂದಾಗಿ ಮಗನ ಮಾತೇ ಕೇಳಿಲ್ಲ ಪ್ರತಿಮಾ ದಂಪತಿ.
ಮಗನಿಗೆ 4 ವರ್ಷ ಇದ್ದಾಗ ಗೊತ್ತಾಯ್ತು ಮಗ ಹುಟ್ಟು ಮೂಗ ಅಂತ. ದುಡ್ಡು ಕಾಸು ಇದ್ದ ಫ್ಯಾಮಿಲಿ, ಹೀಗಾಗಿ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನ ಕೊಡಿಸಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುತ್ತಾ ಇಷ್ಟ ದೈವ ವೆಂಕಟರಮಣ ನೆನೆಯುತ್ತಾ ಬೇಸರದ ನಡುವೆ ತಿರುಮಲಕ್ಕೆ ಭೇಟಿ ಕೊಡ್ತಾಗಿದ್ರು. ಬಂದವರೇ ಭಗವಂತ ಮಗನಿಗೆ ಮಾತು ಕೊಡಪ್ಪ ಅಂತ ಬೇಡಿಕೊಂಡ್ರು. ಅಲ್ಲದೆ ಮಾತು ಕೊಟ್ರೆ ಮತ್ತೆ ದರ್ಶನ ಮಾಡುವುದಾಗಿ ಹರಕೆಯನ್ನ ಕಟ್ಕೊಳ್ತಾರೆ. ಶ್ರೀನಿವಾಸನಿಂದ ದೀಪಕ್ಗೆ ಇದ್ದ ಬಹುತೇಕ ಆರೋಗ್ಯ ಸಮಸ್ಯೆಗಳು ಸರಿ ಹೋಗುತ್ತೆ, ಆದ್ರೆ ಮಾತು ಮಾತ್ರ ಬರೋದಿಲ್ಲ. ಆದ್ರೂ ಪ್ರತಿಮಾ ಹರಕೆಯನ್ನ ಮರೆಯದೆ ಮಗನ ಇಷ್ಟಾರ್ಥಗಳನ್ನ ಸುಧಾರಿಸಿದನಲ್ಲ ಅಂತ ಸಮಾಧಾನದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರ್ತಾರೆ. ಈ ಬಾರಿ ಮಗ ದೀಪಕನ್ನ ಕರೆದುಕೊಂಡು ಬಂದಿದ್ದ ಪ್ರತಿಮಾ ಎಂದಿನಂತೆ ಎಲ್ಲರಂತೆ ಕ್ಯೂನಲ್ಲಿ ನಿಂತುಕೊಂಡು ತಿಮ್ಮಪ್ಪನ ದರ್ಶನಕ್ಕೆ ಮುಂದಾಗಿದ್ರು. ಎಲ್ಲೆಲ್ಲೂ ಗೋವಿಂದ ಗೋವಿಂದ ಅನುಭವ ಮತ್ತು ಜಯಘೋಷ ಮೊಳಗ್ತಾಗಿತ್ತು. ಇತ್ತ ಪ್ರಗತಿಗೆ ಮಾತ್ರ ಮನಸ್ಸಿನಲ್ಲಿ ತೀರದ ಬಗೆ. ತಿಮ್ಮಪ್ಪ, ಎಷ್ಟು ವರ್ಷಗಳಿಂದ ನಿನ್ನನ್ನ ಕೂಗ್ತಾ ಇದ್ದೇನೆ, ಯಾವತ್ತೂ ನನ್ನ ಮಗನ ಮೇಲೆ ಸಂಪೂರ್ಣ ಅನುಗ್ರಹ ತೋರ್ತೀಯಾ ಅಂದುಕೊಳ್ಳುತ್ತಲೇ ಹೆಜ್ಜೆಗಿಟ್ಟಿದ್ರು ಕ್ಯೂನಲ್ಲಿ. ವೆಂಕಟೇಶ್ವರನ ನಾಮ ಸ್ಮರಣೆ ಮಾಡುತ್ತಾ ದೇಗುಲದ ಆವರಣ ಪ್ರವೇಶ ಮಾಡ್ತಾರೆ. ಬಳಿಕ ದೇವರ ದರ್ಶನ ಪಡಿತಾರೆ. ಅಷ್ಟೊತ್ತಿಗಾಗ್ಲೇ ಮಗ ದೀಪಕ್ನ ಮೇಲೆ ಗೋವಿಂದನ ಕೃಪಾದೃಷ್ಟಿ ಬಿದ್ದೇ ಬಿಟ್ಟಿತ್ ನೋಡಿ. ದರ್ಶನ ಪಡೆದು ಹೊರಗೆ ಬಂದು ತೀರ್ಥ ತೆಗೆದುಕೊಳ್ಳುವಾಗ ಸಣ್ಣಗೆ ಗೋವಿಂದ ಅಂತ ದೀಪಕ್ ಹೇಳ್ತಾನೆ. ಮಾತಾಡಿದ್ದು ದೀಪಕ್ಕೇನಾ, ನಿಜವಾಗ್ಲೂ ದೀಪಕ್ ಮಾತಾಡ್ತಾನ ಅಂತ ತಾಯಿಗೆ ಪರಮಾಶ್ಚರ್ಯವಾಗಿತ್ತು. ಇದೇ ಸಂದರ್ಭದಲ್ಲಿ ದೀಪಕ್ ಮತ್ತೊಮ್ಮೆ ಸಣ್ಣದಾಗಿ ಗೋವಿಂದ ಅಂತ ಎಂದಿದ್ದ. ಇಷ್ಟು ವರ್ಷಗಳ ಕಾಲ ಲಂಡನ್ನಿನ ಪ್ರಸಿದ್ಧ ಸ್ವಿಚ್ ಸ್ಪೆಷಲಿಸ್ಟ್ಗಳಿಗೆ ತೋರಿಸಿದ್ರೂ ಕೂಡ ಸಾಧ್ಯವಾಗಿರಲಿಲ್ಲ. ನಿಮ್ಮ ಮಗ ಮಾತನಾಡೋದಿಲ್ಲ ಎಂದಷ್ಟೇ ಕೇಳಿಸಿಕೊಂಡಿದ್ದ ತಾಯಿಯ ಹೃದಯಕ್ಕೆ ಮೊದಲ ಬಾರಿ ಅಮೃತ ಸುರಿದಂತಾಗಿತ್ತು. ಗೋವಿಂದ ಗೋವಿಂದ ಎನ್ನುತ್ತಿದ್ದ ದೀಪಕ್ ಮುಂದೆ ಅಮ್ಮ ಅಂದ. ಇಷ್ಟು ಸಾಕಿತ್ತು ತಾಯಿಯ ಮನಸ್ಸಿಗೆ ರೆಕ್ಕೆ ಮೂಡಲು. ನಕ್ಕರು ಪ್ರತಿಮಾ. ಆನಂದ ಅತಿರೇಕದಲ್ಲಿ ತೇಲಿ ಹೋದ್ರು. ಧಾರಾಕಾರವಾಗಿ ಕಣ್ಣೀರು ಹರಿಯಿತು. ಇದೇನು ಕನಸು ನನಸು ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಸಮಯ ತೆಗೆದುಕೊಂಡ್ರು. ಪ್ರತಿಮಾರ ಈ ಆನಂದ ಅತಿರೇಕವನ್ನ ಕಂಡ ಇತರೆ ಭಕ್ತರು ಏನಾಯ್ತು ಅಂತ ಕುತೂಹಲದಿಂದ ಕೇಳತೊಡಗಿದ್ರು. ಆಗ ಪ್ರತಿಮಾ ಕೂಲಂಕುಷವಾಗಿ ತಿಮ್ಮಪ್ಪನ ಪವಾಡದ ಬಗ್ಗೆ ವಿವರ ಕೊಡ್ತಾರೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ದೇಗುಲದ ಆವರಣ ಗೋವಿಂದ ನಾಮಸ್ಮರಣೆಯಿಂದ ಮಾರ್ಧನಿಸೋದಕ್ಕೆ ಶುರುವಾಗುತ್ತೆ. ವಿಷಯ ಹೊರಗಡೆ ಹೋಗಿ ಕೂಡಲೇ ಮಾಧ್ಯಮದವರು ಬರ್ತಾರೆ. ಮಾಧ್ಯಮಗಳ ಮುಂದೆಯೂ ಕೂಡ ದೀಪಕ್ ಸ್ವಲ್ಪ ಮಾತನಾಡ್ತಾ ಇದ್ದ. ಈ ಸತ್ಯ ಘಟನೆ ಅತಿದೊಡ್ಡ ಸುದ್ದಿಯಾಯಿತು. ಈಗಲೂ ಕೂಡ ತಿರುಪತಿ ದೇವಸ್ಥಾನದ ರೆಕಾರ್ಡ್ ಬುಕ್ನಲ್ಲಿ ಈ ಘಟನೆಯನ್ನ ಉಲ್ಲೇಖ ಮಾಡಲಾಗಿದೆ. ಅಂದಹಾಗೆ ಈ ಘಟನೆ ನಡೆದಿರೋದು ನೂರಾರು ವರ್ಷಗಳ ಹಿಂದೇನಲ್ಲ, ಕಳೆದ 2014ರಲ್ಲಿ. ಇದೇ ನೋಡಿ 7 ಕುಂಡಳ ವಾಡನ ಮಹಾಮಹಿಮೆ ಎನ್ನುವುದು.